ಕಾಂತಣ್ಣ ನಾವೆಲ್ಲ ಹೋಯ್ತಾ ಇದೀವಿ ಇವಾಗ. ಇಲ್ಲಿ ಶುರುವಾಯ್ತು ನಮ್ಮ ಚೆಲುವ ಕನ್ನಡ ನಾಡು. ಕನ್ನಡಕ ಹಾಕೊಂಡು ಶುರು ಮಾಡಿದ್ದಾನೆ ಇವಾಗ ಚೆಲುವ ಕನ್ನಡ ನಾಡು ನೋಡೋದಕ್ಕೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ರಂಜು ರೇಖಾ ವ್ಲಾಗ್. ಹೇಗಿದ್ದೀರಿ ಎಲ್ಲ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ನಾವು ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಮಡಿಕೇರಿಗೆ ಹೋಗೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಅದ್ರದ್ದೊಂದು ವ್ಲಾಗ್ ಮಾಡೋಣ ಅಂತ ಮಾಡ್ತಾ ಇದ್ದೆ. ಮಡಿಕೇರಿ ಏನೋ ಸಡನ್ ಪ್ಲ್ಯಾನ್, ಆದರೆ ಟ್ರಿಪ್ ಹೋಗೋದಂತೂ ಸಡನ್ ಪ್ಲ್ಯಾನ್ ಆಗಿರಲಿಲ್ಲ. ಯಾಕೆ ಅಂತ ಅಂದರೆ ನಾವೆಲ್ಲ ಕೇರಳ ಟ್ರಿಪ್ನ ಪ್ಲ್ಯಾನ್ ಮಾಡಿದ್ವಿ. ಆ ಪ್ಲ್ಯಾನ್ ಫ್ಲಾಪ್ ಆಗಿದ್ದಕ್ಕೆ ಇವಾಗ ಅದ್ರ ಬೇಜಾರನ್ನ ಕಮ್ಮಿ ಮಾಡ್ಕೊಳ್ಳೋಣ ಅಂತ ನಾವು ಎಲ್ಲ ಸೇರಿಕೊಂಡು ಮಡಿಕೇರಿಗೆ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಚಿನ್ನಮ್ಮ ನಾವೆಲ್ಲ ಹೋಗ್ತಾ ಇದೀವಿ ಚಿನ್ನಮ್ಮ. ಇವಾಗ ನೀಟಾಗಿ ತೆಗಿಬೇಕಾ ಚಿನ್ನಮ್ಮ? ಏನ್ ತೆಗಿಯೋಣ ಚಿನ್ನಮ್ಮ? ನೀಟಾಗಿ ಫೋಟೋ. ಯಾರ್ ಫೋಟೋ ತೆಗಿಯೋಣ? ಚಿನ್ನಮ್ಮ ಯಾರ್ ಫೋಟೋ ತೆಗಿಯೋಣ? ಹಾಯ್ ಹೇಳು. ಹಾಯ್. ಯಾರ್ ಜೊತೆ ಹೋಗ್ತಾ ಇದೀಯ ನೀನ್ ಇವಾಗ ಟ್ರಿಪ್ಪು? ಅತ್ತೆ ಜೊತೆ. ಎಲ್ಲಿಗೆ ಹೋಗ್ತಾ ಇದ್ಯಾ? ಮಡಿಕೇರಿಗೆ ಹೋಗ್ತಾ ಇದ್ದೆ ಚಿನ್ನಮ್ಮ. ಯಾರ್ಯಾರು ಹೋಗ್ತಾ ಇದೀವಿ ಚಿನ್ನಮ್ಮ? ಹೇಳು ಚಿನ್ನಮ್ಮ, ಯಾರ್ಯಾರು ಹೋಗ್ತಾ ಇದೀವಿ? ನೀನ್ ಮಾತ್ರ. ಆಮೇಲೆ ನಾವು ನಾಚಿಕೆ ಹೇಳ. ನಾವ್ ಬತ್ತಿಲ್ವಾ? ನಾಚಿಕೆ ಬಂಗಾರಿಗೆ. ದೊಡ್ಡಮ್ಮ ಬತ್ತಿಲ್ವಾ? ಹೇಳು. ಅಲ್ಲಿ ಅಲ್ಲಿ ಹೇಳು. ಅಲ್ಲಿ ಎಲ್ಲಿ ದೊಮ್ಮ? ಎಲ್ಲಿ? ಅಲ್ಲಿ ಅಣ್ಣ ನಿಧಾನ ಓಡ್ಸೋಣ ಅಂತ. ಅಣ್ಣ ನಿಧಾನ ಓಡ್ಸೋಣ. ನಿಜವಾಗ್ಲೂ ಕ್ಯಾಮ್ರಾದವ್ರು ಮಾತೇ ಆಡಲ್ಲ. ಹಂಗೆ ಬೇಕು ಮಾತಾಡ್ತಾಳ. ಅವ್ಳು ಕ್ಯಾಮ್ರಾ ಹಿಡ್ದಿದೀವಿ ಅಂದ್ರೆ ಅವ್ಳು ಮಾತೇ ಆಡಲ್ಲ. ಇವತ್ತಿನ ವೆದರ್ ಹೇಗಪ್ಪ ಇತ್ತು ಅಂತ ಅಂದರೆ, ನಾವು ಮಡಿಕೇರಿ ಟ್ರಿಪ್ ಪ್ಲ್ಯಾನ್ ಮಾಡಿದ್ದು ನೋಡಿಬಿಟ್ಟು ಸೂರ್ಯನೇ ಒಂದಿನ ರಜಾ ತೊಗೊಂಡ್ಬಿಟ್ನೇನೋ ಅಂತ ಅನ್ಕೋಬೇಕು. ಅಷ್ಟು ಚೆನ್ನಾಗಿತ್ತು ವೆದರ್ ಅಂತೂ. ನಮಗಂತೂ ಎಷ್ಟು ಖುಷಿ ಆಯಿತು ಅಂದರೆ. ಅನು ಯಾಕೆ ಹಂಗೆ ಬಂದವಳೆ? ಅನು ಅಂದ್ರೆ ಹಾಸನದಲ್ಲೆಲ್ಲ ಹುಡುಕ್ತು ಬಟ್ಟೆನ. ಬಟ್ಟೆ ಹಾಸನದಲ್ಲಿ ಎಲ್ಲೂ ಸಿಗ್ಲಿಲ್ಲ. ಅಲ್ಲ ಮಡಿಕೇರಿ ಕೊಡ್ಸೋತವ. ಮಡಿಕೇರಿ ಕರ್ಕೊಂಡು ಹೋಗ್ತಾವಳೆ ಹಾಸನಿಂದ. ಅಂದ್ರೆ ನಾವ್ ಯಾವ ತರ ಅಂದ್ರೆ ಇವಾಗ ನಾವ್ ಹೋಗ್ತಾ ಇರೋ ಟ್ರಿಪ್ ಅಲ್ಲ, ಅವಳು ಬಟ್ಟೆ ಶಾಪಿಂಗ್ ಹೋಗ್ತಾ ಇದೀವಾ? ಬಟ್ಟೆ ಶಾಪಿಂಗ್ ಹೋಗ್ತಾ ಇದೀವಿ. ವಿಶಾಲ್ ಮಠ ಅಂತ ಐತಂತೆ ಮಡಿಕೇರಿಲಿ. ಅದಕ್ಕೆ ಅಲ್ಲಿ ಇದ್ರ ಒಳಗಡೆ ಅನ್ಸುತ್ತೆ ಹೋಯ್ತು 22. ತಾತ ಅವ್ರಿಗೊಂದ್ಸಲ ಆನೆ ಇದ್ ಮಾಡಿದ್ದಿಲ್ಲ. ಇಲ್ಲಿ ನೈಟ್ ಊಟ ಮಾಡ್ಕೊಂಡ್ ಬರ್ಬೇಕು. ಕೊಡ್ಲಿಪೇಟೆಯಿಂದ ಬರುವಾಗ ಈ ರೋಡಲ್ಲಿ ಬಂಡೆ ಕಲ್ತರ ಕಾಣ್ತವೆ ಅಂತ ಬಂದು. ಈ ಥರ ಜಾಗಗಳಿಗೆಲ್ಲ ಬಂದಾಗ ಡ್ರೈವಿಂಗ್ನ ಮಿಸ್ ಮಾಡ್ಕೊಳ್ಳೋದಕ್ಕಾಗುತ್ತಾ? ನೋ ವೇ, ಚಾನ್ಸೇ ಇಲ್ಲ. ಹಾಗೆ ನಾನು ಕೂಡ ಡ್ರೈವಿಂಗ್ನ ತುಂಬ ಇಷ್ಟಪಟ್ಟು ಮಾಡ್ತೀನಿ. ಅದಕ್ಕೋಸ್ಕರ ಈ ಜಾಗದಲ್ಲಿ ನಾನು ಡ್ರೈವ್ ಮಾಡಲೇಬೇಕು ಅಂತ ಅಂದ್ಬಿಟ್ಟು ನಾನು ಬಂದು ಕೂತ್ಕೊಂಡಿದ್ದು ಡ್ರೈವಿಂಗ್ ಸೀಟ್ಗೆ. ಫ್ಯಾಮಿಲಿ ಜೊತೆ ಆಚೆ ಹೋದಾಗ ಆ್ಯಸ್ ಯೂಶ್ವಲ್ ಒಂದು ಫೋಟೋ ಶೂಟ್ ಇಲ್ದಿರ ಬರೋದಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ನಮ್ಮ ಫ್ಯಾಮಿಲಿ ಕೂಡ ಇಲ್ಲೊಂದು ಚಿಕ್ಕದಾಗಿ ಫೋಟೋ ಶೂಟ್ ಮಾಡ್ಕೊಳ್ಳೋಣ ಅಂತ ಇಲ್ಲೊಂದು ಸಣ್ಣ ಬ್ರೇಕ್. ಇಲ್ಲಿ ನಾವು ಫೋಟೋ ಶೂಟ್ ಮಾಡ್ಕೊಂಡಿದ್ದಕ್ಕಿಂತ ಜಾಸ್ತಿ ಒಬ್ರಿಗೊಬ್ರು ಕಾಲು ಎಳ್ಕೊಂಡಿದ್ದೆ ಜಾಸ್ತಿ ಆಗಿತ್ತು. ಯಾಕೆ ಅಂತ ಅಂದರೆ ಒಬ್ರಿಗೊಬ್ರು ಫೋಸ್ ಕೊಡ್ತಾ ಇದ್ದಿದ್ದು ನೋಡಿಬಿಟ್ಟು ಇವ್ರ ಕಾಲು ಅವ್ರು ಎಳೆಯೋದು, ಅವ್ರ ಕಾಲು ಇವ್ರು ಎಳೆಯೋದು, ಬರೀ ಇದೇ ಆಯಿತು. ನಾವು ಫೋಟೋಸ್ ತೊಗೊಳಕ್ಕೆ ಅಂತ ನಿಲ್ಲಿಸಿದ ಪ್ಲೇಸಲ್ಲೂ ಕೂಡ ವ್ಯೂ ತುಂಬಾ ಚೆನ್ನಾಗಿತ್ತು. ನಾನು ಕಾರ್ ಡ್ರೈವ್ ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ನಮ್ಮಣ್ಣ ನನ್ನನ್ನು ಕಾಲು ಎಳಿತಾ ಇದ್ದ. ನಾವಿವತ್ತು ಹೀಗೆ ಹೋಗ್ತಾ ಇದ್ರೆ ದುಬಾರೆ ಆನೆ ಫಾರೆಸ್ಟ್ಗಂತೂ ಹೋಗೋದಿಲ್ಲ, ಮಧ್ಯದಲ್ಲಿ ಎಲ್ಲಾದರೂ ಊಟ ಮಾಡಿಕೊಂಡು ಮನೆಗೆ ವಾಪಸ್ ಹೋಗಬೇಕಾಗುತ್ತೆ ಅಂತ. ಏನು ನನ್ನನ್ನೇ ಇಷ್ಟೊಂದು ಕಿಂಡಲ್ ಮಾಡ್ತಾ ಇದ್ದಾನಲ್ಲ ಅಂತ ಅಂದ್ಬಿಟ್ಟು ಆಯಿತು ನಿನ್ನನ್ನು ಓವರ್ಟೇಕ್ ಮಾಡ್ತೀನಿ ನೋಡು ಅಂತ ಅಂದ್ಕೊಂಡು ನಮ್ಮ ಕಾರ್ಗಳಿಗೆ ನಾವೇ ಕಾಂಪಿಟೇಷನ್ ಕೊಟ್ಕೊಂಡು ಹಾಗೆ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಅಂತೂ ಇಂತೂ ಹೋಗಿ ಫೈನಲಿ ದುಬಾರೆ ಸೇರಿದ್ವಿ. ಇವಾಗ ನಾವು ದುಬಾರೆ ಆನೆ ಫಾರೆಸ್ಟಿಗೆ ಬಂದ್ವಿ. ಬಟ್ ಇಲ್ಲೇನಪ್ಪ ಅಂತ ಅಂದರೆ ಇವಾಗ ಆನೆಗಳನ್ನೆಲ್ಲ ನೋಡೋದಕ್ಕೆ ಬಿಡ್ತಾ ಇಲ್ವಂತೆ. ಏನಕ್ಕೆ ಅಂತ ಅಂದರೆ ಅದು ಟೈಮಿಂಗ್ಸ್ ಇದೆ. ಮಾರ್ನಿಂಗ್ 9 to 11,
ಮತ್ತು ಈವ್ನಿಂಗು 4 to 6 ಅಂತ ಅಂದ್ಬಿಟ್ಟು ಟೈಮ್ ಇದೆ. ಹಂಗಾಗ್ಬಿಟ್ಟು ಇವಾಗ ನಮ್ಮನ್ನ ಅಲ್ಲಿ ಒಳಗಡೆ ಹೋಗೋದಕ್ಕೆ ಬಿಡ್ತಾ ಇಲ್ಲ. ಬರೋರು ಇಲ್ಲಿ ಸ್ವಲ್ಪ ನೋಡ್ಕೊಂಡು ಬಂದರೆ ಒಳ್ಳೇದು ಟೈಮಿಂಗ್ಸ್ನ. ನಾವು ಟೈಮಿಂಗ್ಸ್ ನೋಡ್ಕೊಳ್ತೀರ, ಇವಾಗ 12 o'clock ಆಗಿದೆ ಟೈಮು. ನಾವು ಈ ಟೈಮಲ್ಲಿ ಬಂದುಬಿಟ್ಟಿದ್ದೀವಿ. ಹಂಗಾಗ್ಬಿಟ್ಟು ಜಸ್ಟ್ ಇಲ್ಲಿ ಇವಾಗ ಕಯಾಕಿಂಗು ಮತ್ತು ಬೋಟಿಂಗ್ ಇದೆ, ಅದನ್ನಷ್ಟೇ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಆನೆಗಳನ್ನೆಲ್ಲ ನೋಡೋದಕ್ಕೆ ನಮ್ಮನ್ನು ಬಿಡ್ತಾ ಇಲ್ಲ. ಹಂಗಾಗ್ಬಿಟ್ಟು ಬರೋರು ಇಲ್ಲಿ ಸ್ವಲ್ಪ ಅದು ಟೈಮಿಂಗ್ಸ್ ಎಲ್ಲ ನೋಡಿಕೊಂಡು ಬನ್ನಿ ನೆಕ್ಸ್ಟ್ ಟೈಮ್ ಬರೋರಿಲ್ಲಿ. ನಾವು ಕೊಟ್ಟು ಆ ಕೆಲಸ ಮಾಡ್ತೀವಿ. ನಾವಿಲ್ಲಿ ರಿವರ್ ರಾಫ್ಟಿಂಗ್ ಎಲ್ಲ ಮುಗಿಸ್ಕೊಂಡು ಹೋಗುವಾಗ ಆನ್ ದ ವೇ ಸಿಕ್ಕಿದ ಪ್ಲೇಸ್ ನಮಗೆ ಚಿಕ್ಕಿ ಹೊಳೆ. ಇಲ್ಲಿ ನೋಡಿದ್ರೆ ಒಳ್ಳೆ ನಮ್ಮೂರು ಕೆರೆ ಇದ್ದಂಗೆ. ಇದು ಒಳ್ಳೆ ನಮ್ಮೂರಲ್ಲಿ ದೊಡ್ಡ ಕೆರೆ ಇರುತ್ತಲ್ಲ ಆ ಥರ ಇದೆ. ತುಂಬಾನೇ ಡಿಸಪಾಯಿಂಟ್ ಆಗಿದೆ ನಮಗಿದು. ನಮಗೆ ಈ ಪ್ಲೇಸಿಗೆ ಬಂದು ಹೇಗೆ ಅನ್ನಿಸ್ತಪ್ಪ ಅಂತ ಅಂದರೆ ಏನು ಅಷ್ಟೊಂದೇನು ಖುಷಿ ಅನ್ನಿಸ್ಲಿಲ್ಲ. ಯಾಕೆ ಅಂತ ಅಂದರೆ ನಮ್ಮೂರ ಅಕ್ಕಪಕ್ಕದಲ್ಲಿ ನಾವು ಇದಕ್ಕಿಂತ ದೊಡ್ಡ ದೊಡ್ಡ ಕೆರೆಗಳನ್ನ ನೋಡಿರ್ತೀವಿ, ಅದಕ್ಕೆ ನಮ್ಗೆ ಹಾಗೆ ಅನ್ನಿಸ್ಲಿಲ್ಲ. ಆದರೆ ಎಲ್ರಿಗೂ ಹಾಗೆ ಅನ್ನಿಸ್ಬೇಕು ಅಂತ ಏನಿಲ್ಲ. ಎಷ್ಟೊಂದು ಜನಕ್ಕೆ ಈ ಪ್ಲೇಸು ತುಂಬ ಖುಷಿ ಆಗುತ್ತೆ. ಏನು ಚಿಕ್ಕಿ ಹೊಳೆ ಚಿಕ್ಕಿಯಲ್ಲಿ ಆಮೇಲೆ ಹೊಳೆ. ಹಾಂ ಹೇಳು, ನಂಗೆ ಹೇಳು. ಇದು ನಮ್ಮ ಕೆರೆ ಇದ್ದಂಗೈತಿ, ನಮ್ಮ ಹೊಸೂರ ನಂದೀಶ್ವರ ಕೆರೆ ಇದ್ದಂಗೈತಿ. ಇದು ಹಂಗೈತಿ. ಇಲ್ಲಿ ನೋಡಿ ನಾವು ವ್ಯೂ ನೋಡಿ ಅನ್ಕೊಂಡ್ಬಿಟ್ಟು ನಮ್ಮ ಕೆರೆ ಇದು ಹೊಳೆ ಅಂದ್ರೆ ಹೊಳೆಯಲ್ಲಿ ಹೊಸೂರು ಕೆರೆ. ಹೇಳು ಆನ್ಸರ್ ಇಲ್ಲ ಅವ್ರಿಗೆ, ಇದೇ ಇಲ್ಲ ನಂಗೈತೆ. ಹೇಳಪ್ಪ, ನಂಗೆ ಕನ್ಫ್ಯೂಸ್ ಅಂದ್ರೆ ಅವಾಗಿಂದ ಇಲ್ಲ. ನಂಗೆ ಚುಕ್ಕಿ ಹೊಳೆಯಲ್ಲಿ ಹರಿ ತರಬೇಕು ನಿಮ್ಗೆ. ಹೊಳೆಯಲ್ಲಿ ಹೊಳೆ ಅಲ್ಲವಾ, ನಮ್ಮ ಕೆರೆ ಇದ್ದಂಗೈತೆ ಹೊಳೆ. ನಾವು ನೆಕ್ಸ್ಟ್ ಬಂದಿದ್ದು ಕುಶಾಲ್ ನಗರದಲ್ಲಿರೋ ಗೋಲ್ಡನ್ ಟೆಂಪಲ್ಗೆ. ಎಲ್ಲಿಗೆ ಬಂದಿದ್ದೀರಿ ಚಿರಮ್ಮ? ಮಾಮಿಗೆ ಬಂದಿದ್ದೀವಿ. ಅದೆಲ್ಲ ಮಾಮಿ ಕೈ ಹಿಡಿದ್ರೆ ನೀವು ನಾವು ಇವಾಗ ಇದು ನಿಸರ್ಗಧಾಮದಲ್ಲಿ ಹ್ಯಾಂಗಿಂಗ್ ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೀವಿ. ಸಕ್ಕತ್ತಾಗಿದೆ ಇದೆಲ್ಲ. ನಾವಿವಾಗ ಹ್ಯಾಂಗಿಂಗ್ ಬ್ರಿಡ್ಜಲ್ಲಿ ಹೋಗ್ತಾ ಇದ್ದೀವಿ. ಬಟ್ ನಾವು ಬಂದಿರೋ ತುಂಬಾ ಲೇಟ್ ಆಗಿಬಿಟ್ಟಿದೆ. 6:30ಗೆಲ್ಲ ಇಲ್ಲಿ ಎಂಡ್ ಆಗುತ್ತಂತೆ. ನಾವು ಇವಾಗ ಒಳಗಡೆ ಬರ್ತಾ ಇರೋದೇ 6 o'clock ಒಳಗಡೆ ಹೋಗ್ತಾ ಇದ್ದೀವಿ. ಆಗಲೇ ಕತ್ಲಾಗ್ತಾ ಇದೆ. ನೋಡಬೇಕು ಎಷ್ಟು ನೋಡ್ತೀವಿ, ಏನು ನೋಡ್ತೀವಿ ಅಂತ ಅಂದ್ಬಿಟ್ಟು ಗೊತ್ತಿಲ್ಲ. ಒಟ್ಟಿಗೆ ಇವಾಗ ಒಳಗಡೆ ಎಂಟ್ರ್ ಆಗ್ತಾ ಇದ್ದೀವಿ. ನೋಡೋಣ ಒಳಗಡೆ ಹೋಗ್ಬಿಟ್ಟು. ಈ ನಿಸರ್ಗಧಾಮದಲ್ಲಿ ಏನಿದೆ ಅಂತ ಕರ್ಕೊಂಡು ಬಂದಪ್ಪ. ಜಿಂಕೆ ಇದಾವೆ, ಸ್ಟ್ಯಾಚು ಮಾಡಿರೋ ಹುಲಿ, ಚಿರತೆ, ಸಿಂಹ ಎಲ್ಲ ಇದಾವೆ. ಆಮೇಲೆ ಕಷ್ಟಪಟ್ಟು ನಿಲ್ಸಿರೋ ಇಲ್ಲ ನೀನು ಕರ್ಕೊಂಡು ಬರುವಾಗ ಏನಂತ ಕರ್ಕೊಂಡು ಬಂದೆ? ಅಲ್ಲಿ ಎಷ್ಟೊಂದಿದೆ, ನಿಮಗೆ ಏನ್ ಗೊತ್ತು? ಒಳಗಡೆ ಎಂಟ್ರಿ ಕೊಟ್ಟು ಎಲ್ಲ ಇದಾವೆ ಅಂತ ನಾವು ಬಂದಿದ್ದು. ಇಲ್ಲಿ ನೋಡಿದ್ರೆ ಎಲ್ಲ ಸಿಮೆಂಟ್ ಅಲ್ಲಿ ಮಾಡಿ ಬಿಟ್ಬಿಟ್ಟಾರೆ. ಕಷ್ಟಪಟ್ಟು ಆಗ್ಲಿ ರಾತ್ರಿ ಅಂದ ನೀಲಗಿರಿ ಇದು ಯಾವ್ದೋ ಬಿದ್ರು ನಟ್ಬಿಟ್ಟವ್ರೆ ಪಾಪ. ಅದಕ್ಕೆಲ್ಲ ನೀರು ಹಾಕಕ್ಕೆ ಮಳೆ ಬರಬೇಕು, ಮಳೆ ಬಂದಿಲ್ಲ. ಕರ್ಕೊಂಡು ಬರುವಾಗ ಇಲ್ಲಿಗೆ ಎಷ್ಟು ಬಿಲ್ಡಪ್ ಕೊಟ್ಕೊಂಡು ಕರ್ಕೊಂಡು ಬಂದ ಅಂತ ಅಂದರೆ, ಅಯ್ಯೋ ಅದ್ರ ಒಳಗಡೆ ನೋಡಿದ್ರೆ ಹೆಂಗಿದೆ ಗೊತ್ತಾ ಅಂತ ಅಂದ್ಬಿಟ್ಟು ಎಲ್ಲ ಹೇಳ್ಕೊಂಡು ಕರ್ಕೊಂಡು ಬಂದ. ಇದ್ರೊಳಗಡೆ ಬಂದರೆ ಏನೂ ಇಲ್ಲ, ಅದೇ ಬರೀ ಬ್ಯಾಂಬೋ ಟ್ರೀಸ್ ಇದೆ. ಆಮೇಲೆ ಇಲ್ಲಿ ಒಂದು 4 ಕಡವೆಗಳಿದೆ, ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ಅದೇ ಅದಷ್ಟು ನೋಡ್ಕೊಂಡು ಹೋಗೋದು. ಪಾಪ ಅವನು ಕಷ್ಟಪಟ್ಟು ಹಿಡಿದ್ಬಿಟ್ಟು ಮೇವು ಹಾಕ್ತಿದ್ದಾರೆ. ಆ್ಯಕ್ಚುಲಿ ಈ ಪ್ಲೇಸ್ ನಮಗೆ ತುಂಬಾ ಇಷ್ಟ ಆಯಿತು. ಸುಮ್ಮನೆ ನಮ್ಮ ಅಣ್ಣನ ಮಗಂಗೆ ಹಂಗಂತ ರೇಗಿಸ್ತಾ ಇದ್ದೆ. ಬಟ್ ಈ ಪ್ಲೇಸ್ನ ನಾವು ತುಂಬಾ ಎಂಜಾಯ್ ಮಾಡಿದ್ವಿ. ಇವತ್ತಿನ ಡೇನ ನಾವಿಷ್ಟೆಲ್ಲ ಎಂಜಾಯ್ ಮಾಡಿಕೊಂಡು ಇವತ್ತಿನ ಡೇನ ಎಂಡ್ ಮಾಡಿದ್ವಿ. ನಮ್ಮ ವೀಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.